ಅಡವ್ ಅಡವ್ ಏನಪ್ಪಾ? ಎಲ್ಲೋ ಕಳೆಯಲ್ಲಿ ಮಗು ಹೊತ್ತಂಗೆ ಸೌಂಡ್ ಕೇಳ್ತದೆ ಕಣ. ಸಣ್ಣಪ್ಪನ ಮನೇಲಿ ಹತ್ರದಲ್ಲಿಲ್ವಾ? ಅವ್ರ ಮನೆ ಮೊಮ್ಮಗಳೇನಕ್ಕ ತೊಳ್ತಾಗದ್ ಬಿಡಪ್ಪ. ಅವ್ ಇತ್ತಾಗ ಕಣ ಸೌಂಡು ಹಂಗೆ ಕೇಳಿಸ್ಕೊ. ನನ್ಗೇನು ಕೇಳಿಸ್ತಾ ಇಲ್ಲಪ್ಪ. ಹೋಗಪ್ಪ, ಸಣ್ಣಪ್ಪನ ಮನೆ ಮಗನೇ ಇರ್ಬೇಕತೆ. ಹೋಗು, ಏನು ಸಮಾಚಾರ? ಅದೇ ಕಣ ನಮ್ಮವ್ವ ಡೈಲಿ ಅವಳೆ ಕಸ ಹಾಕ್ತಿದ್ಲಲ್ಲ, ಇವತ್ತು ಕಸ ಹಾಕದ ಅಂದ್ಬಿಟ್ಟು ನಾನೇ ಬಂದ್ರೆ ಮಗಿನ ಸತ್ ಕೇಳ್ತಲ್ಲ, ಅತ್ತೆ ಯಾವ ಮಗ ಅನ್ಬಿಟ್ಟಂಗೆ ಗಾಬರಿ ಅದೇ. ಸಣ್ಣಪ್ಪನ ಮನೆ ಇದಣ್ಣ. ಕಣಪ್ಪ, ಸಣ್ಣಪ್ಪ ಮಗಳವಳಲ್ಲ, ಅವಳಿಗೆ ಡೆಲಿವರಿ ಆಗದೆ, ಆ ಮಗಂಗೆ ಹೇಳ್ತಿರೋದು. ಸರಿ ಕಣ. ಹೋಗು, ಕಸ ಇಟ್ಬಿಟ್ಟು ಇಡ್ಲಕತೆ. ಹಂಗಂದಾಗೆ ಏನು ಮದ್ವೆ ಇಲ್ವೇನಪ್ಪ ನಿಂದು? ಇಲ್ಲ ಕಣ, ಇನ್ನೂ ಮದ್ವೆ ಇಲ್ಲ. ಸುಮ್ಮನಿರಣ, ಈಗೆಲ್ಲ ನೆಟ್ಟು ತಳಕ ಆಗೋದು, ಈಗ ಏನೂ ಇಲ್ಲ. ಇನ್ನೇನು, ಇನ್ನೆಷ್ಟು ವಯಸ್ಸು ಆಗ್ಬೇಕು? ಜಾಸ್ತಿ ವಯಸ್ಸಾದ್ರೆ ಹೆಣ್ಣು ಸಿಗಕ್ಕಿಲ್ಲ. ಹೋಗು, ಮದ್ವೆ ಆಗ್ಬಿಟ್ಟು ಇರು. ಹೆಣ್ಣು ಸಿಗೋದು ಅಪುಪುರ. ಹೋಗು, ನೋಡಿ ಒಂದು ಮದ್ವೆ ಆಗು. ಮದ್ವೆ ಏನಣ್ಣ ತಳಕ ಆಗೋದು, ಸುಮ್ಮನಿರಣ. ನಾವು ಒಂದು ಮನೆ ಕಟ್ಟಬೇಕು ಅನ್ಕೊಂಡಿವಿ ಕಣ. ಅದು ಅಣ್ಣವ್ರಿಗೆ ಐತೆ ಮನೆ, ನಮ್ಗೆ ಮನೆ ಬೇಡಬೇಡ. ಅದಕ್ಕೆ ಏನು ಮದ್ವೆ ಗಿದ್ವಿ ಏನೂ ಇಲ್ಲ ಕಣ. ಯಾವಾಗಪ್ಪ ಈ ಕಾಲದಲ್ಲಿ ಈ ರೈಟಲ್ಲಿ ಯಾವ ಮನೆ ಕಟ್ಟಿಯೇ? ಯಾವ ಮನೆ ಕಟ್ಟಿಯೇ ಈ ರೈಟಲ್ಲಿ? ಅಯ್ಯೋ ಅಯ್ಯೋ ಯಪ್ಪ, ಏನು ಸಾಮಾನು ತಗೊಳಕತ್ತದೋ, ಮರಳು ತಗೊಳಕತ್ತದೋ, ಸಿಮೆಂಟ್ ತಗೊಳಕತ್ತದೋ. ಮನೆ ಕಟ್ಟೋದಂದ್ರೆ ಸುಲಭ ಅಲ್ಲ ಕಣಪ್ಪ. ಮದುವೆಯ ಡುಮ್ ಮನ್ಸ್ಬಿಡ್ಬೋದು, ಮನೆ ಮಾತ್ರ ಆಗೋದಿಲ್ಲ ಕನ್ನಡ. ಖರ್ಚು ಜಾಸ್ತಿ. ಏನು ಮಾಡೋದು, ಮಾಡಲೇಬೇಕಲ್ಲ. ಖರ್ಚು ಜಾಸ್ತಿ ಅಂತಂದ್ರೆ ಹಂಗೆ ಇರಕ್ಕೆ ಐಕಿಲ್ವಲ್ಲ. ಇತ್ತೀಚೆಗೆ ನಿನ್ ತಂಗಿ ಏನು ಕಾಣ್ತಾನೆ ಇಲ್ವಲ್ಲ? ನಮ್ಮ ನಮ್ಮ ಚಿಕ್ಕವ್ನ ಮನೆಗೆ ಹೋಗೋಳೆ. ಆಸ್ತಿ ಸಿಂಧುವೆ ಚಿಕ್ಕವ ಮಕ್ಳು ಅಂದ್ರೆ ಭಾರಿ ಆಸೆ ಅವಳಿಗೆ, ಹೊಸಿ ಆಸೆ ಅಲ್ಲ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ನಮ್ಮ ಸುಮ್ಮನಂತೂ ಕಂಡ್ರೆ ಪಂಚಪ್ರಾಣ. ಅದಕ್ಕೆ ಎಲ್ಲ ಇರ್ಸ್ಕೊಂಡವಳು. ಹಂಗಾರೆ ಅವಳು ಮದುವೆ ಆಗಟ್ಟ ನೀನ್ ಮದುವೆ ಆಗಿಲ್ಲ ಬಿಡು. ಕನ್ನಡ ಅವಳು ಮದುವೆ ಮಾಡ್ಬಿಟ್ಟು ನಾವು ಆಗೋದು. ಏನೋ ಒಳ್ಳೇದಾಗ್ಲಿ ಕಣಪ್ಪ. ಆಮೇಲೆ ಹೇಳತ್ತೆ ಮರ್ತು ಬಿಟ್ಟಿದೆ. ಅದೇನ ಕಣೆ, ನಿಮ್ಮ ಅತ್ತೆ ಮಗಳ ಮದುವೆ ಅಂತೆ. ಏನು ದೊಡ್ಡ ದೊಡ್ಡ ದೊಡ್ಡವ್ರಿಗೆ ಮದುವೆ ಮಾಡ್ತಾರಲ್ಲ? ಕನ್ನಡ ಮದುವೆ ಮಾಡ್ತಾವ್ರೆ, ಮಾಡ್ಲಿ ಬಿಡೋಣ ಪಾಪ, ಚೆನ್ನಾಗಿರ್ಲಿ. ಅದ್ನೆಲ್ವ ಕೇಳೋದು? ಹಂಗಲ್ಲ ಕಣಪ್ಪ, ಎಷ್ಟೇ ಹಣ ಇರ್ಲಿ, ಆಸ್ತಿ ಇರ್ಲಿ, ಸಿರಿ ಸಂಪತ್ತು ಇರ್ಲಿ, ಅದು ಆ ಕಡೆಗೆ ಸೈಡ್ ಮಡುಗು ನಿನ್ಗೆ ಕೊಟ್ಬಿಟ್ಟಿದ್ರಿ ಅತ್ತೆ ಮಗನಿಗೆ. ಒಂಥರ ಚೆನ್ನಾಗಿರೋದಲ್ವಾ? ಅವ್ರಿಗೆ ಏನು ಕಮ್ಮಿ ಆಗಿತ್ತು? ನಿಮ್ಮ ಅತ್ತೆ ಮಗಳು ನಿನಗೂ ಜೋಡಿ ಚೆನ್ನಾಗಿತ್ತು, ನೀವೇ ಮಾಡ್ಕೋಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಮದುವೆ ಮಾಡ್ತಾರ ಅಂದ್ರಲ್ಲ, ನನಗೊಂಚೂರು ಬೇಜಾರಾಯಿತು. ಹೆಂಗೋ ಅವಿನ ಆಡ್ಕೊಂಡು ಎಲ್ಲ ಬೆಳೆದದೆ. ನಿಮಗೆ ಮದುವೆ ಮಾಡಿಬಿಟ್ಟಿದ್ರೆ ಆಯ್ತಿತ್ತಿಲ್ವಲ್ಲ ಕುಳ? ಋಣ ಇರಬೇಕು ಅಣ್ಣ. ಸುಮ್ಮನೆ ಮದುವೆ ಆಯ್ತೀನಿ ಅಂತಂದ್ರೆ ಆಯ್ತಿಲ್ಲ ಕಣ. ಋಣ ಇರಬೇಕು, ಸಂಬಂಧ ಇರಬೇಕು, ಅವ್ರ ಮನೆಗಳಲ್ಲಿ ಒಪ್ಪಬೇಕು. ನಾವು ಹೋಗಿ ಬಲವಂತಿಂದ ಮಾಡಂಗಿದ್ದಣ್ಣ, ಮಾಡ್ಕೊಳ್ಳಿ ಬಿಡೋಣ. ಚೆನ್ನಾಗಿರ್ಲಿ, ಚೆನ್ನಾಗಿರೋದನ್ನ ಕೇಳೋದು ಕತೆ. ನಾವೇ ಏನು ಮಾಡೋಕ್ಕಾಗೋದಿಲ್ಲ. ಹಂಗೂ ನಾವು ನಮ್ಮ ಮಗಳಿಗೂ ಕೇಳಿದ್ವಲ್ಲವ, ನಿಮ್ಮ ಅತ್ತೆ ಕೊಡಲ್ಲ ಅಂದ್ಬಿಟ್ಟಾಕನಪ್ಪ. ನಾವು ಕೇಳ್ದು. ಓ, ನೀನು ಕೇಳಿದೆ ಅಣ್ಣ? ನನ್ಗೇನು ಕಮ್ಮಿ ಆಗಿದ್ದಪ್ಪ. ಆ ಹಳ್ಳದ ಗದ್ದೆ 4 ಎಕರೆ ಹಳ್ಳದ ಗದ್ದೆ ಅದೇ. ಆ ಕಲ್ಜರ್ ಮಣ್ಣೊಂದು ಹೊಲ 2 ಎಕರೆ ಅದೇ. ಆಮೇಲೆ ಒಂದು ಮನೆ ಇದೆ, ತೊಟ್ಟಿ ಮನೆ. ನನಗೇನು ಕಮ್ಮಿ ಆಗಿರೋದು? ನನ್ನ ಮಗ ಪಾಡ್ಕೊಂಡು ಓಡಾಡ್ಕೊಂಡಿದ್ರು ಒಂದು ಜೀವನ ನಡೆದು ಬಿಡ್ತದೆ. ಏನು ಗೇದೆ ಇಡ್ತಿ ಮಕ್ಕಳು ಸಾಕಬೇಕು ಅಂತ ಏನು ಇಲ್ಲ ಕಣಪ್ಪ. ಅಂತ ಕಾಲಕ್ಕೆ ಏನಾದರೂ ಒಳ್ಳೆ ರೈಟಾಗಿ ಬಂದ್ಬಿಟ್ರೆ ಕೋಟಿ ಕೋಟಿ ಕೂಡ ನಾನು ಗೊತ್ತಾ. ಅದಕ್ಕೆ ಹೋಗಿ ಕೇಳಿದೆ. ನಿಮ್ಮ ಅತ್ತೆ ಆಗಲ್ಲ, ಆನೆ ಒಪ್ಪಾಗ್ಬಿಟ್ಟೈತೆ ಅಂತ ಅಂದ್ಲು. ಆಗ ನೆನೆಸ್ಕೊಂಡೆ ನಾನು, ಅಯ್ಯೋ ಕುಳ್ಳನೇ ಇದ್ನಲ್ಲ, ಅವನಿಗೆ ಮಾಡಿದ್ರು ಆಗೋದಲ್ಲಪ್ಪ ಇವರು ಅಂತ ಅನ್ಕೊಂಡೆ. ಅದನ್ನೇ ಕೇಳಿದೆ ಕಣಪ್ಪ. ಬಿಡೋಣ, ಅವರೇ ಏನೋ ಒಂದು ಮಾಡ್ಕೊಳ್ಳಿ. ಸರಿ ಕಣಪ್ಪ, ನಾನು ಬರ್ತೀನಿ ನಾನು. ಸರಿ ಅಣ್ಣ, ಸರಿ. ಓಹೋ, ಏನು ಆಸ್ತಿ ಅದೇ ಮಾಲು ತಾವು ಹೊಡ್ಕೊಂಡು ಹೋಗಿದ್ದಾನೆ ತಾತ. ನೋಡಿದ್ರೆ ಮಗ ಬೀದಿ ಅಲ್ಕೊಂಡು ನಿಂತವನೆ. ಅವ್ನಿಗೆ ಮದುವೆ ಮಾಡ್ಬಿಡಪ್ಪ. ನಾಚಿಕೆ ಬರ್ದಾನೆ ಹೇಳ್ತಾನೆ, ದುಡ್ಕೊಂಡು ತಿನ್ನಿ ಅನ್ನೋರ್ದಾನೆ. ಓಡಾಡ್ಕೊಂಡು ಇದ್ರು ಕೋಟಿ ಕೂಡ ಅಂತ ಬಂದ್ಬಿಡ್ತದೆ. ಕೋಟಿ ಸುಮ್ಮನೆಯ ಹೋಗ್ಬಿಟ್ಟು ಏನು ನೋಡ್ರೆ ಭತ್ತ ಹಾಕಿದ್ರೆ ನೀರು ತುಂಬ್ಕೊಂಡು ಹೊಸ್ತಿ ಇಡ್ಕತ್ತದೆ. ಅದೇನೋ ಹಳ್ಳದ ಗದ್ದೆ ಅಂತ, ಹಳ್ಳದ ಗದ್ದೆ ಏನು ತಿಟ್ಟು ಗದ್ದೆ, ಏನೋ ವಜ್ರ ಅದೇ. ಏನು ಮಾಡೋದು, ಮಾತಾಡ್ತದೆ ಭಯ್ಯ. ಯಾವ ಮಗ ಹಿಂಗತ್ತದು, ಬುಟ್ಟಿ ಹೇಳ್ತದಲ್ಲ. ಇದು ಯಾವ್ದಿದು? ಎಲ್ಲ ತದ ಕಾಣಲ್ಲ. ಇಲ್ಲೂ ಇಲ್ಲಪ್ಪ, ಎಲ್ಲಂಗತ್ತದು ಸದ್ದಾಯ್ತದಲ್ಲ. ಇದೆಲ್ಲಂಗಳ್ತಿದ ಕಾಣಲ್ಲ ಮಗ. ದೇತವಂಗಳ್ತಿದ. ಅಯ್ಯೋಯ್ಯೋ ದೇವ್ರೇ, ಇದು ಯಾರ್ದಪ್ಪ ಇದು ಮಗ? ಇದು ಯಾರ ಮಗ ಇದು? ಅಯ್ಯೋಯ್ಯೋಯ್ಯೋಯ್ಯೋ, ಬಡ್ಡಿ ಮಕ್ಕಳು ಮಣ್ಣೊಳಗೆ ಒಂದು ಮನ್ಗಿಸೋರಲ್ಲಪ್ಪ ಮಗವ. ಅಯ್ಯೋ ಪಾಪ, ಅದು ಯಾವ ಬಡ್ಡಿ ಮಕ್ಳು ತಂದ್ಬಿಟ್ಟು ಮಗನ ಮನಗಿಸ್ಕೊಂಡೋಗಿದಾರು. ಅಯ್ಯೋಯ್ಯೋ, ಎಷ್ಟು ಚೆನ್ನಾಗದೆ ಪಾಪ. ಅಲ್ಲ, ಯಾವ ಬಡ್ಡಿ ಮಕ್ಳು ಬಂದ್ಬಿಟ್ರು, ಯಾವ ಕಳ್ಳ ಬಡ್ಡಿ ಮಕ್ಳು ಬಂದ್ಬಿಟ್ರು. ಅಯ್ಯೋ, ಬಡ್ಡಿ ಮಕ್ಳು ಒಂದು ಚೂರೇ ಮನಸತ್ವ ಇದ್ದದ. ಮನಸತ್ವ ಛೇ, ಮಗಿನ ಮುಳ್ಳೊಳಿಗೆ ತಂದು ಮನಸ್ಬಿಟ್ಟು ಹೋಗೋರಲ್ಲ, ಅದು ನಮ್ಮ ತಿಪ್ಪೇಲಿ. ಬಡ್ಡಿ ಮಕ್ಳು ಕಂಡಿದ್ರು ಮಾತ್ರ ನಾನು ಮಾತ್ರ ಬಿಡ್ತಿದ್ದಿಲ್ಲ. ಅಯ್ಯೋ ಪಾಪ ಛೇ, ಅಯ್ಯ ಭಗವಂತ. ಆ ಬಡ್ಡಿ ಮಕ್ಳಿಗೆ ಒಂದು ಚೂರು ಆದ್ರೂ ಮನಸತ್ವ ಬೇಡವ. ಮನಸತ್ವ ಮಗವ ತಂದಿಂಗೆ ಮನಸ್ಬಿಟ್ಟು ಹೋಗೋರಲ್ಲ. ಯಾರಿದ್ರಿ ಮಗ ಹೇಳ್ತದೆ ಮಗ. ಪಾಪ ಈ ಮಗ ಎತ್ಕೊಂಡ್ಮೇಲೆ ಅಳೋದು ನಿಲ್ಲಿಸ್ಬಿಡ್ತಲ್ಲ. ಅಕ್ಕ ಅಡವ್ ಯಾರಿದ್ರಣ್ಣ? ಅಯ್ಯೋ ಯಾರು ಮಾತಾಡ್ತಿಲ್ವಲ್ಲಪ್ಪ. ಯಾರು ಮಾತಾಡ್ತಿಲ್ವಲ್ಲ. ಮಗವ ಮನಗಿಸ್ಬಿಟ್ಟು ಹೋಗಿ ಹೊಟ್ಟೆ ಹೊಡಿತದಲ್ಲ. ಏನು ಮಾಡೋಣ ಈಗ? ಏನು ಮಾಡೋಣಪ್ಪ ಈಗ ನಾನು? ಮಗವ ಹಿಂಗೆ ತಂದು ಮನಗಿಸ್ಬಿಟ್ಟು ಹೊಂಟೋಗವ್ರಲ್ಲ. ಛೇ, ಅದು ಯಾವ ಬಡ್ಡಿ ಮಕ್ಳಿಗೆ ಏನು ಕೇಳಿಗಲ್ಲ ಬಂದಿತ್ತು. ಹಿಂಗೂ ಮಾಡಲ್ಲ ಮಕ್ಳುಗಳ.
ಮಕ್ಳು ಇಲ್ದೇರೋರು ಮಕ್ಳು ಮಕ್ಳು ಅಂತ ದೇವ್ರು ದಿಂಡ್ರಿಗೆ ಹೋಗಿ ಆಸ್ಪತ್ರೆಗೆ ಹೋಗಿ ದುಡ್ಡು ಕಸನ ಸುರ್ಕೊಂಡು ಮಕ್ಳು ಮಾಡ್ಕೊತಾರೆ. ಯಾರ ಕಣೆ ಬಡ್ಡಿ ಮಕ್ಕಳು ಮಗನ ಹಿಂಗೆ ತಂದು ಅಷ್ಟು ಬಿಟ್ಟೋಗಲ್ಲ ಕಸ ಎಸೆ ಹಿಂಗೆ ಬುಡುಕ್ ಬಡ್ಡಿ ಒಂಚೂರು ಮನಸತ್ವ ಇಲ್ಲಕತೆ ಇದ್ದಿದ್ರೆ ಹಿಂಗೆ ಮಾಡ್ತಿತ್ತಿಲ್ಲಕತೆ. ಆ ಬಡ್ಡಿ ಮಕ್ಳು ಸಿಕ್ಬಿಟ್ರೆ ಬುದ್ರ ಬುಡಕಿಲ್ವಲ್ಲ ನಾನು ಏನು ಮಾಡೋದು ಈಗ ಮಗವ ಬುಡುಕ್ ಹೊಂಟೈತೀನಿ ಕಣಪ್ಪ. ನನ್ಗೆ ಯಾಕೆ ಆಮೇಲೆ ಮೊದಲಿಗೆ ಗ್ರಾಚಾರ ಸರಿ ಯಾವ ಗ್ರಾಚಾರ ಬೇಡ ಕಣಪ್ಪ. ಆಮೇಲೆ ಅವು ಅಂಕರು ಉಗ್ಗಿಸ್ಕೊಂಡು ಬೇಡ ಕಣಪ್ಪ. ನನಗೆ ನನ್ನ ಕೆಲಸನ ನೋಡ್ತೀನಿ. ಮಗ ಯಾರ್ದು ಏನೋ ಆಮೇಲೆ ನನಗೆ ಮನೆ ಬರೋದು ಬೇಡದಿರೋದು ನನಗೇನು ಮಾಡೋಕ್ಕೆ ಪಾಪ ಮೊದಲು ಹೊಟ್ಟೆ ಉರಿತದೆ ಮಗ. ಪಾಪ ಮಗ ಏನು ಗೋಳು ಅಂತ ಹೇಳ್ತದಲ್ಲ ಹೋಗೋಕ್ಕೆ ಬೇರೆ ಹೊಟ್ಟೆ ಉರಿತದೆ. ಬೇಡ ಕಣಪ್ಪ ನಮ್ಗೆ ಯಾಕೆ. ಬಿಟ್ಬಿಟ್ಟು ಹೋಗಿ ಆಯ್ತಲ್ವಲ್ಲ ಯಾಕಣೆ ಬಿಟ್ಬಿಟ್ಟು ಹೋಗಿ ಆಯ್ತಲ್ವ. ಜನ ಏನದ ಅನ್ಕೊಳ್ಳಿ ಹಂಗಾರೆ ಮಾಡ್ಕೊಳ್ಳಿ ಕಣಪ್ಪ. ಮುಗಿ ನೋಡಿದಂಗೆ ಭಾರಿ ಹೊಟ್ಟೆ ಉರಿತದೆ ಬೇಜಾರಾಯ್ತದೆ. ಕರ್ಕೊಂಡು ಹೊಂಟೋಯ್ತೀನಿ ಮಗವ ನಾನು. ಯಾರೇ ನಮ್ಮದು ಮಗ ಅಂದರೆ ಕೊಡೋಕಾಯ್ತದೆ. ಆಮೇಲೆ ಇಲ್ಲಿ ಮೊದಲೇ ನಾಯಿಗಳೆಲ್ಲ ಸರಿ ಇಲ್ಲ ಆಮೇಲೆ ಕೊಂಚ ಕಿಚ್ಕೊಬಿಡ್ತವೆ. ಹೆಂಗಾರೆ ಆಗಲಿ ತಗೊಂಡು ಹೊಂಟೋಯ್ತೀನಿ. ಇಲ್ಲ ಅಂತೂ ಮುಡಿಗೋಕ್ಕಿಲ್ಲ ಪಾಪ ಹೊಟ್ಟೆ ಉರಿದು ಹೋಯ್ತದಲ್ಲ. ಇನ್ನೇನ್ರಪ್ಪ ಅದೇಕಂದ್ರಪ್ಪ ಕಸ ಇಡವಂತ ಬಂದಿದ್ದಲ್ಲ ತಿಪ್ಪೇಲಿ ಬಡ್ಡಿ ಮಕ್ಕಳು ಯಾರ ಕಣೆ ಮಗ ಮನಸ್ಸು ಹೊಂಟೋಗರಲ್ಲಪ್ಪ. ಪಾಪ ಏನು ಗುಳು ಅಂತ ಹೇಳ್ತದೆ ಎತ್ಕೊಂಡ್ರೆ ಸುಮ್ಮನೆ ಆಯ್ತದೆ ಮನಸ್ಸು ಹೇಳ್ತದೆ ಕಣ್ರಪ್ಪ. ಅದಕ್ಕೆ ಮನಸ್ಸು ಹೊಂಟೋಗೋದು ನಮಗೆ ಹಾಕಬೇಕು ಈಗಲೇ ಅಂದ್ಬಿಟ್ಟು ಮನಸ್ಸು ಹೊಂಟೋಗೋದಂದ್ರೆ ಅಪ್ಪ ಹೊಳ್ತದೆ ಕಣ್ರಪ್ಪ ಹೊಟ್ಟೆ ಉರಿತದೆ. ಅದಕ್ಕೆ ಮನೆ ಕರ್ಕೊಂಡು ಹೋಯ್ತಾವನಿ ಕಣ್ರಪ್ಪ. ಯಾರು ಕೇಳಿದ್ರು ಕೊಡೋದು ಅಲ್ಲ. ಇಂಥ ಮಗ ಹೆಂಗೆ ಅದೇ ಗೊತ್ತಪ್ಪ ಮಗ ಸೂಪರ್ ಆಗದೆ. ಇಂಥ ಮಗವ ತಗೊಂಡು ಬಂದು ಎಷ್ಟವರಲ್ಲ ಅವ್ರಿಗಿಂತ ಮಾನ ಮರೀದಿ ನೋಡಿ ಹಿಂಗೂ ಮಾಡದ ನೀವೇ ಹೇಳಿ ತಂದು ಹಿಂಗೆ ಮಲಗಿಸ್ಬಿಟ್ಟವ್ರಲ್ಲ ಮಗವ. ನಾಯಿ ಪೈ ತಿನ್ಕೊಂಡಿದ್ರೆ ಏನು ಮಾಡಬೇಕು. ಇವತ್ತು ನನ್ನ ದೃಷ್ಟಿಗೆ ಕಸ ಇಡೋಕ್ಕೆ ಬಂದಿಲ್ಲ ನಾನೇ ಕಸ ಇಡಕ್ಕೆ ಬಂದ್ಬಿಟ್ಟಿದ್ದೀನಿ ಕಣ್ರಪ್ಪ ಇವತ್ತು. ಬಿಟ್ಬಿಟ್ಟು ಹೋಗಿ ಕಾಯ್ತಿಲ್ಲ ಕಣ್ರಪ್ಪ ಮಗವ. ನಿನಗೆ ಕುಳ್ಳಾಕ ಅಂದಿರೇನೋ ಏನು ಮಾಡಿದಿ ಬಿಟ್ಬಿಟ್ಟು ಹೋಗಿ ಕಾಯ್ತಿಲ್ಲ ಕಣ್ರಪ್ಪ. ಅದಕ್ಕೆ ಕರ್ಕೊಯ್ತೀನಿ ಕಣ್ರಪ್ಪ. ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ. ಹಂಗೆಯಪ್ಪ ಹಳ್ಳಿ ಲೈಫ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕಣ್ರಪ್ಪ.